ಬೆಂಗಳೂರಿನಲ್ಲಿ ಮೆಟ್ರೋ ಸ್ಟೇಷನ್ನ ಅಕ್ಕಪಕ್ಕದ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಏನು ಕಾರಣ ಅಂದರೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿ ವಾಹನಗಳು ಸಂಚಾರ ಮಾಡೋದಕ್ಕೆ ಸಾಧ್ಯನೇ ಆಗದೇ ಇರೋ ಥರ ಜನ ವೆಹಿಕಲ್ಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಡ್ಡಾದಿಡ್ಡಿ ಪಾರ್ಕಿಂಗ್ ತಪ್ಪಿಸೋದಕ್ಕೆ ಮಾರ್ಗವೊಂದನ್ನು ಕಂಡುಕೊಂಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಮೆಟ್ರೋ ಸ್ಟೇಷನ್ ಪಕ್ಕದ ರಸ್ತೆಯಲ್ಲಿ ಪಾರ್ಕ್ ಮಾಡದಂತೆ ಕೋನ್ ಮತ್ತು ಬ್ಯಾರಿಕೇಡನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ವಾಹನ ಸವಾರರೇನಾದರೂ ನಿಯಮವನ್ನು ಮೀರಿದ್ರೆ ದಂಡದ ಜೊತೆಗೆ ಕೇಸ್ ಕೂಡ ಬೀಳುತ್ತೆ. ಒಂದು ರಿಪೋರ್ಟ್ ಇದೆ, ನೋಡೋಣ. ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ಪಾರ್ಕ್ ಮಾಡಿದ್ರೆ ಹುಷಾರ್, ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ರೆ ದಂಡ, ಕೇಸ್ ಫಿಕ್ಸ್. ನಮ್ಮ ಮೆಟ್ರೋಗೆ ಜನ ಹೊಂದಿಕೊಂಡು ಬಿಟ್ಟಿದ್ದಾರೆ. ದಿನಕ್ಕೆ 8 ರಿಂದ 8.5 ಲಕ್ಷ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. 2 ವೀಲರ್ ನಲ್ಲಿ ಬರುವಂತಹ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ ಪಕ್ಕದ ರಸ್ತೆಗಳಲ್ಲಿ ನೋ ಪಾರ್ಕಿಂಗ್ ಇದ್ರೂ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿ ಟ್ರಾಫಿಕ್ ಜಾಮ್ ಮತ್ತು ವಾಹನ ಸಂಚಾರ ಅಸ್ತವ್ಯಸ್ತ ಆಗುವಂತೆ ಮಾಡ್ತಿದ್ದಾರೆ. ಇದನ್ನ ನಿಯಂತ್ರಿಸೋಕೆ ಮೆಟ್ರೋ ಸ್ಟೇಷನ್ ಪಕ್ಕದ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಲು ಪೊಲೀಸರು ಮುಂದಾಗಿದ್ದಾರೆ. ವಿಜಯನಗರದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಈಗಾಗಲೇ ನಿಯಮ ಜಾರಿಯಾಗಿದೆ. ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳ ಅಕ್ಕಪಕ್ಕದ ರಸ್ತೆಗಳಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಅಡ್ಡಾದಿಡ್ಡಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿ ಜನ ಹೋಗ್ತಾ ಇದ್ರು. ಹೀಗಾಗಿ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಅಂತೇಳಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಒಂದು ಮಾರ್ಗೋಪಾಯವನ್ನು ಕಂಡುಕೊಂಡಿದ್ದಾರೆ. ನಾನು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಇದು ಹೊಸಳ್ಳಿ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿ ಒಂದು ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲಿ ಯಾವುದೇ ಥರದ ಆಟೋಗಳನ್ನಾಗಲಿ ಕ್ಯಾಬ್ಗಳನ್ನಾಗಲಿ ತಳ್ಳುವ ಗಾಡಿಗಳನ್ನು ನಿಲ್ಲಿಸಬಾರ್ದು ಅಂತಲೇ ಹೇಳಿದ್ದಾರೆ. 500 ರೂಪಾಯಿ ದಂಡ ಅಂತ ಹೇಳಿದ್ದಾರೆ. ಆದರೂ ಕೂಡ ನಿಲ್ಲಿಸ್ತಾ ಹೋಗ್ತಾ ಇದ್ರು. ಹಾಗಾಗಿ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ನ ಪಕ್ಕದ ರಸ್ತೆಯಲ್ಲಿ ವೆಹಿಕಲ್ಗಳು ನಿಲ್ಲಿಸೋದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಅಂತೇಳಿ ಟೇಪ್ ಹಾಕಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿಬಿಟ್ಟು ಜನ ಹೋಗ್ಬಿಡ್ತಾ ಇದ್ರು. ವೆಹಿಕಲ್ಗಳು ಮೂವ್ಮೆಂಟ್ ಆಗಲಿಕ್ಕೆ ತೀರಾ ಕಷ್ಟ ಆಗ್ತಾ ಇತ್ತು. ಇಷ್ಟು ಬಾರಿ ಎಚ್ಚರಿಕೆ ವಹಿಸಿದ್ರು ಕೂಡ, ಜಾಗೃತಿ ಮೂಡಿಸಿದ್ರು ಕೂಡ ಜನ ಅದೇ ತಪ್ಪುಗಳನ್ನು ಮಾಡ್ತಾಯಿದ್ರು. ಈಗ ಆ ರೀತಿಯ ತಪ್ಪು ಆಗಬಾರ್ದು ಅಂತೇಳಿ ಮೆಟ್ರೋ ಸ್ಟೇಷನ್ ಇರುವಂಥ 100 ಮೀಟ್ರ್ವರೆಗೂ ಕೂಡ ಈ ರೀತಿ ಟೇಪ್ ಹಾಕಿ ಬ್ಯಾರಿಕೇಡ್ಗಳನ್ನು ಹಾಕಿ ವೆಹಿಕಲ್ಗಳನ್ನು ನಿಲ್ಲದಂತೆ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮಸ್ಯೆ ಎಲ್ಲ ಮೆಟ್ರೋ ಸ್ಟೇಷನ್ಗಳ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಇದೆ. ಟ್ರಾಫಿಕ್ ಪೊಲೀಸರು ಅಲ್ಲಿ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ವಹಿಸ್ತಾ ಇರುವಂಥದ್ದು. ಈಗ ಹಾಕಿದ್ರೂ ಕೂಡ ಟೇಪ್ಗಳನ್ನು ಬ್ಯಾರಿಕೇಡ್ಗಳನ್ನು ಹಾಕಿದ್ರೂ ಕೂಡ ವೆಹಿಕಲ್ಗಳನ್ನು ಪಾರ್ಕ್ ಮಾಡೋದ್ರೆ ಅವ್ರ ಮೇಲೆ ಕೇಸ್ ಹಾಕಿ ದಂಡವನ್ನು ಹಾಕುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ 500 ರೂಪಾಯಿ ದಂಡ ಬೀಳಲಿದೆ. ಟ್ರಾಫಿಕ್ ಪೊಲೀಸರು ಕೇಸ್ ಕೂಡ ಬುಕ್ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ರೀತಿ ಬರೀ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲ, ನಗರದಲ್ಲಿ ಇರುವ ಮೆಟ್ರೋ ಸ್ಟೇಷನ್ಗಳ ಬಳಿ ಈ ರೀತಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಪೇ ಅಂಡ್ ಪಾರ್ಕಿಂಗ್ ಕೆಲ ಸ್ಟೇಷನ್ಗಳಲ್ಲಿ ಇದ್ರೆ, ಕೆಲ ಸ್ಟೇಷನ್ಗಳ ಬಳಿ ಇಲ್ಲ. ಹೀಗಾಗಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋದಕ್ಕೆ ಕಡಿವಾಣ ಹಾಕೋಕೆ ಟ್ರಾಫಿಕ್ ಪೊಲೀಸರು ಈ ಮಾರ್ಗ ಕಂಡುಕೊಂಡಿದ್ದಾರೆ. ಒಟ್ಟಾರೆ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕದ ಸರ್ವಿಸ್ ರಸ್ತೆಗಳು ಟ್ರಾಫಿಕ್ ಜಾಮ್ ಮತ್ತು ಸಂಚಾರಕ್ಕೆ ಅಡಚಣೆ ಆಗ್ತಿದೆ. ಟ್ರಾಫಿಕ್ ಪೊಲೀಸರು ನಿಯಮ ಹೇರಿದ್ದು, ನಿಯಮ ಉಲ್ಲಂಘಿಸಿದ್ರೆ ವಾಹನ ಸವಾರರು ಕಾನೂನು ಕ್ರಮ ಎದುರಿಸೋಕೆ ಮುಂದಾಗಬೇಕಾಗುತ್ತೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.